ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ರೈಲ್ವೆ ಇಲಾಖೆಯಲ್ಲಿ 119 ಸ್ಟೇಷನ್ ಕಂಟ್ರೋಲರ್ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಈ ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಉಪಯುಕ್ತವಾದ ವಿಡಿಯೋಗಳನ್ನು ಪಡೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ರೈಲ್ವೆ ಇಲಾಖೆಯಲ್ಲಿ ಒಟ್ಟು 119 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೆ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಹುದ್ದೆಗಳ ಹೆಸರು ಸ್ಟೇಷನ್ ಕಂಟ್ರೋಲರ್. ಹುದ್ದೆಗಳ ಸಂಖ್ಯೆ 119. ಉದ್ಯೋಗದ ಸ್ಥಳ ಭಾರತದಾದ್ಯಂತ ಇರುತ್ತದೆ. ಅರ್ಜಿ ಹಾಕಲು ಪ್ರಾರಂಭದ ದಿನಾಂಕ ಇದೇ ಜುಲೈ 15, 2026. ಅರ್ಜಿ ಹಾಕಲು ಕೊನೆಯ ದಿನಾಂಕ ಆಗಸ್ಟ್ 14, 2026. ಈ ಎಲ್ಲ ಹುದ್ದೆಗಳು ಸರ್ಕಾರಿ ಹುದ್ದೆಗಳಾಗಿರುತ್ತವೆ. ಅಪ್ಲಿಕೇಶನನ್ನು ಆನ್ಲೈನ್ನಲ್ಲೇ ಹಾಕುವಂಥದ್ದು. ಪುರುಷ ಮತ್ತು ಮಹಿಳೆಯರು ಈ ಅರ್ಜಿಗಳನ್ನು ಹಾಕಬಹುದು. ಕ್ವಾಲಿಫಿಕೇಷನ್: ಮಾನ್ಯತೆ ಹೊಂದಿರುವಂತಹ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ಡಿಗ್ರಿ ಪಾಸಾಗಿರುವಂತಹ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಹಾಕಬಹುದು. ಅರ್ಜಿಯ ವಯೋಮಿತಿ 20 ವರ್ಷದಿಂದ 33 ವರ್ಷ. ವೇತನ ಶ್ರೇಣಿ 35,000ದಿಂದ 60,000ವರೆಗೆ ಇರುತ್ತದೆ. ಈ ಅಧಿಸೂಚನೆಯ ನೋಟಿಫಿಕೇಶನ್ ನಂಬರ್ CEN 03/2026 ಆಗಿರುತ್ತದೆ. ಅಪ್ಲಿಕೇಶನ್ ಫೀಸು ಜನರಲ್ ಕೆಟಗರಿಯವರಿಗೆ 500 ರೂಪಾಯಿಗಳಾಗಿರುತ್ತದೆ. ಮಹಿಳೆಯರು ಹಾಗೂ SC/ST ಕ್ಯಾಂಡಿಡೇಟ್ಗಳಿಗೆ 250 ರೂಪಾಯಿಗಳಾಗಿರುತ್ತದೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತದೆ ಎಂದರೆ, ಮೊದಲು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ. CBT ಟೆಸ್ಟ್ ಇರುತ್ತದೆ. ದಾಖಲಾತಿಗಳ ವೆರಿಫಿಕೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತದೆ. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತದೆ. ಮೊದಲ CBT ಟೆಸ್ಟನ್ನು ಪಾಸು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಕಟ್ಟಿರುವಂತಹ ಶುಲ್ಕದಲ್ಲಿ 100 ರೂಪಾಯಿಗಳನ್ನು ಹೊರತುಪಡಿಸಿ ಬಾಕಿ ಉಳಿದಿರುವ ಹಣವನ್ನು ಅವರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದು. ಯಾವುದೇ ರೀತಿಯಾಗಿ ಲಿಖಿತ ಪರೀಕ್ಷೆ ಇರುವುದಿಲ್ಲ. ದಾಖಲಾತಿಗಳು: ಮೊಬೈಲ್ ನಂಬರ್, ಇಮೇಲ್ ID, ಪಾಸ್ಪೋರ್ಟ್ ಸೈಜ್ ಫೋಟೋ, SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಡಿಗ್ರಿ ಅಂಕಪಟ್ಟಿ, ಸಹಿ ಹಾಗೂ ಲೈವ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ. ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಚೆನ್ನಾಗಿ ಕಾಣುವಂತಿರಬೇಕು. ಅರ್ಜಿಯನ್ನು ಹಾಕುವ ವಿಧಾನ: ಮೊದಲು ನೀವು RRB ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ CEN 03/2026 ಎನ್ನುವ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳತಕ್ಕದ್ದು. ಎಲ್ಲ ಕಾಲಮ್ಗಳನ್ನು ಸರಿಯಾದ ವಿವರಗಳೊಂದಿಗೆ ಭರ್ತಿ ಮಾಡಿ ನಿಮ್ಮ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಚೆಕ್ ಮಾಡಿಕೊಂಡು ಆನ್ಲೈನ್ನಲ್ಲಿ ಶುಲ್ಕವನ್ನು ಪಾವತಿ ಮಾಡಿ ಫೈನಲ್ ಸಬ್ಮಿಟ್ ಮಾಡಿ ಅಕ್ನಾಲಜ್ಮೆಂಟ್ ಅನ್ನು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳತಕ್ಕದ್ದು. ನೀವು ಡೌನ್ಲೋಡ್ ಮಾಡಿರುವಂತಹ ಅಕ್ನಾಲಜ್ಮೆಂಟು ಮತ್ತು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರುವಂತಹ ದಾಖಲಾತಿಗಳು ಹಾಗೂ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID, CBT ಮೊದಲನೇ ಹಂತದ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ದಾಖಲಾತಿ ವೆರಿಫಿಕೇಷನ್ ಸಮಯದಲ್ಲಿ ಈ ದಾಖಲಾತಿಗಳು ಕಡ್ಡಾಯವಾಗಿರುತ್ತವೆ. ಈ ದಾಖಲಾತಿಗಳ ವೆರಿಫಿಕೇಷನ್ ಪೂರ್ಣಗೊಂಡ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತದೆ. ಈ ರೀತಿಯಾಗಿ ಅರ್ಜಿಯನ್ನು ಆನ್ಲೈನ್ನಲ್ಲಿ ಹಾಕುವಂತಹ ಒಂದು ವಿಧಾನವಾಗಿರುತ್ತದೆ. ಅರ್ಜಿ ಹಾಕುವುದು ಗೊತ್ತಿಲ್ಲದಿದ್ದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಹಾಕುವಂಥದ್ದು, ಅಥವಾ ಅರ್ಜಿ ಹಾಕುವ ವಿಧಾನವನ್ನು ವಿಡಿಯೋ ಮಾಡಿ ತಿಳಿಸಿ ಎಂದು ಕಮೆಂಟ್ ಮಾಡಿದರೆ ನಾವು ನಿಮಗೆ ವಿಡಿಯೋವನ್ನು ಮಾಡಿ ತಲುಪಿಸುವ ವ್ಯವಸ್ಥೆಯನ್ನು ಸಹ ಮಾಡುತ್ತೇವೆ. ಅರ್ಜಿ ಹಾಕುವ ನೇರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ ಮತ್ತು ಅರ್ಜಿಯ ಸಂಪೂರ್ಣ ವಿವರ ಇರುವ PDF ಅನ್ನು ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಪ್ರೊವೈಡ್ ಮಾಡಿರುತ್ತೇವೆ ಹಾಗೂ ಅರ್ಜಿ ಹಾಕುವ ನೇರ ಲಿಂಕನ್ನು ಸಹ ಪ್ರೊವೈಡ್ ಮಾಡಿರುತ್ತೇವೆ. ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿ ನಿಮಗೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ನೇರವಾಗಿ ಕಮೆಂಟ್ ಮಾಡುವುದರ ಮೂಲಕ ಹಂಚಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.